ನಟ ದರ್ಶನ್ಗೆ ಜೈಲಿನಲ್ಲಿ ಡಬಲ್ ಸ್ವಾತಂತ್ರ್ಯ ರೀ. ಆದ್ರೆ ದರ್ಶನ್ಗೆ 40 ನಿಮಿಷ ವಾಕ್ ಮಾಡುವಷ್ಟು ಸ್ವಾತಂತ್ರ್ಯ ಇದೆ ಅಷ್ಟೇ. ಎಂತಂದ್ರೆ ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 40 ನಿಮಿಷ ಮಾತ್ರ ವಾಕಿಂಗ್ ಮಾಡಬಹುದು. ನಟ ದರ್ಶನ್ಗೆ ಜೈಲಿನಲ್ಲಿ ಡಬಲ್ ಸ್ವಾತಂತ್ರ್ಯ. ಆದರೆ ನಟ ದರ್ಶನ್ಗೆ 40 ನಿಮಿಷ ವಾಕಿಂಗ್ ಮಾಡುವಷ್ಟು ಸ್ವಾತಂತ್ರ್ಯ ಇದೆ ಅಷ್ಟೇ. ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 40 ನಿಮಿಷ ದರ್ಶನ್ ವಾಕಿಂಗ್ ಮಾಡಬಹುದು. ಬ್ಯಾರಕ್ನ ಹೊರಗಿನ ಕಾರಿಡಾರ್ನಲ್ಲಿ ನಟ ದರ್ಶನ್ ವಾಕ್ ನಂತರವಷ್ಟೇ ಇತರರಿಗೆ ವಾಕ್ ಸ್ವಾತಂತ್ರ್ಯ. ವಾಕಿಂಗ್ ಸೇರಿ ದರ್ಶನ್ ಎಲ್ಲಾ ಚಟುವಟಿಕೆ ಸಿಸಿಟಿವಿಯಲ್ಲಿ ಸೆರೆ. ದರ್ಶನ್ ಸೆಲ್ ಬಳಿಯ 15 ಸಿಬ್ಬಂದಿಗೆ ಅಂದ್ರೆ ಬಾಡಿ ವಾರ್ನ್ ಕ್ಯಾಮ್ರಾ ಕೂಡ ಇದೆ. ಕಿಲ್ಲಿಂಗ್ ಸ್ಟಾರ್ಗೆ ಸೂರ್ಯನ ಕಿರಣಗಳು ಮೈ ಒಡ್ಡುವಂತಹ ಸ್ವಾತಂತ್ರ್ಯ ಕೂಡ ಕೊಡಲಾಗಿರುವಂತದ್ದು. ಎಸ್ ವೀಕ್ಷಕರೇ, ನಟ ದರ್ಶನ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರ ಫ್ಯಾನ್ಸ್ ಆಚರಣೆ ಮಾಡ್ಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಟ ದರ್ಶನ್ ಆ ಒಂದೇ ಒಂದು ಕೋಣೆಯಲ್ಲಿ ಇರಬೇಕಾಗಿತ್ತು, ಹೊರಗಡೆ ಬರೋ ಹಾಗಿರಲಿಲ್ಲ. ಆತನಿಗೆ ಸರಿಯಾದ ರೀತಿಯಲ್ಲಿ ಹಾಸಿಗೆಯ ವ್ಯವಸ್ಥೆ ಇರಲಿಲ್ಲ, ಆತನಿಗೆ ಸರಿಯಾದ ದಿಂಬಿನ ವ್ಯವಸ್ಥೆ ಇರಲಿಲ್ಲ, ಸೂರ್ಯನ ದರ್ಶನವಾಗ್ತಾ ಇರಲಿಲ್ಲ. ಸಣ್ಣ ಸೂರ್ಯ ಅದರ ದರ್ಶನವಾಗ್ತಾ ಇರಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, ವಿಡಿಯೋ ಕಾಲಲ್ಲಿ ಇರಬೇಕಾದ್ರೆ ಜಡ್ಜ್ ಕೇಳ್ತಾರೆ, ಏನೋ ಒಂದು ಮಾತಾಡಬೇಕಾದ್ರೆ ಜಡ್ಜಿಗೆ ಇವ್ರು ಕೇಳ್ತಾರೆ, ನಂಗೆ ಸ್ವಲ್ಪ ವಿಷ ಕೊಟ್ಟುಬಿಡಿ, ನಾನು ಸತ್ತೋಗ್ತೀನಿ, ನನಗೆ ಆಗಲ್ಲ, ಈ ನರಕ ಯಾತನೆಯನ್ನು ಅನುಭವಿಸೋದಕ್ಕಿಂತ ನಾನು ಸಾಯೋದೇ ಎಷ್ಟೋ ಮೇಲು. ಸಾವಿರಾರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಡಿ ಬಾಸ್ ದರ್ಶನ್ ಸಾಯ್ತೀನಿ ಅಂತ ಹೇಳಿದ್ರೆ ಯಾವ ಫ್ಯಾನ್ಸ್ಗ್ರಿ ಖುಷಿ ಆಗತ್ತೆ? ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸು ಎದೆ ಹಿಡ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಅವರಿಗೆ ಸೌಕರ್ಯಗಳನ್ನು ಕೊಡಿ, ನೀಡೇನು ಡೈಲಿ ನೀಡ್ ಕೊಡಿ ಸಾಕು. ಅವ್ರ ಪಾಪ ಏನು ಕೇಳ್ತಾ ಇದ್ದಾರೆ? ಒಂದು ತಟ್ಟೆ ಕೇಳ್ತಾ ಇದ್ದಾರೆ, ಒಂದು ಲೋಟ ಕೇಳ್ತಾ ಇದ್ದಾರೆ, ಕೊಟ್ಬಿಡಿ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಅದಾದ ನಂತರ ನಟ ದರ್ಶನ್ಗೆ ಎಲ್ಲ ಸ್ವಾತಂತ್ರ್ಯ ಸಿಗುತ್ತೆ. ಹೈಫೈ ಆಗಿ ಜೀವನವನ್ನ ಮಾಡಿಕೊಂಡು ಒಂದು ಲೈಫ್ ಸ್ಟೈಲಿಗೆ ಒಗ್ಗೋಗಿರ್ತಾರೆ. ಈಗ ಸಡನ್ ಆಗಿ ಜೈಲಿಗೆ ಹೋದ್ರೆ ಹೆಂಗಾಗತ್ತೆ ಅವ್ರ ಪರಿಸ್ಥಿತಿ? ಹಂಗೆ ಆಗಿದೆ ದರ್ಶನ್ಗೂ ಕೂಡ. ಹಿಂದೆ ಮಾಡಿದಂತಹ ತಪ್ಪು, ಯಾವ ತಪ್ಪು? ಜೈಲಿಗೆ ತೆಗೆದುಕೊಂಡು ಹೋಗಿ ಹಾಕಿದಾಗ ಅಲ್ಲಿ ಸಿಗರೇಟ್ ಹೊಡೆಯೋ ವಿಡಿಯೋ ಕಾಲಲ್ಲಿ ಮಾತಾಡುವಂತಹ ವಿಡಿಯೋ ಸಖತ್ತಾಗಿ ವೈರಲ್ ಆಗಿತ್ತು. ಜೈಲಾಧಿಕಾರಿಗಳಾಗಿರುವಂತಹ ದಯಾನಂದ್ ಅವರು ಈ ಸಲ ಸ್ಟ್ರಿಕ್ಟ್ ಮಾಡಿದ್ರು. ಅದಕ್ಕೆ ಕೆಮ್ಮಂಗಿಲ್ಲ, ಕ್ಯಾಕರಿಸಂಗಿಲ್ಲ ಆಗಿತ್ತು ನಟ ದರ್ಶನ್. ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದು ಈಗ ಸ್ವಾತಂತ್ರ್ಯ ಸಿಕ್ಕಿದೆ. ಹಬ್ಬ ಮಾಡ್ಕೊಳ್ಳಿ ಫ್ಯಾನ್ಸ್, ಹಬ್ಬ ಮಾಡ್ಕೊಳ್ಳಿ. ನಿತ್ಯ ಬೆಳಿಗ್ಗೆ 40 ನಿಮಿಷ ದರ್ಶನ್ ಬ್ಯಾರಕ್ಕಿಂದ ಹೊರಗಡೆ ಬರ್ಬೋದು, ವಾಕ್ ಮಾಡ್ಬೋದು. ದರ್ಶನ್ 40 ನಿಮಿಷ ನಡೆದಾಡಬಹುದು, ಸೂರ್ಯನ ದರ್ಶನ ಮಾಡಬಹುದು, ಸೂರ್ಯನಿಗೆ ಮೈಯನ್ನು ಒಡ್ಡಬಹುದು. ಹಾಗೆ ದರ್ಶನ್ ಹೋಗಿ ವಾಕ್ ಮಾಡಿದ ನಂತರ ಬೇರೆಯವ್ರಿಗೆ ಹೋಗುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರ ಜೊತೆಗೂ ಮಾತಾಡಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್. ಹಾಗೆ CCTV ಕ್ಯಾಮ್ರಾವನ್ನು ಕೂಡ ಇಡಲಾಗಿರುವಂಥದ್ದು. ಎಲ್ಲದಕ್ಕೂ ಕೂಡ CCTV ಕ್ಯಾಮ್ರಾಗಳಿರುವಂಥದ್ದು. 15 ಸಿಬ್ಬಂದಿಗಳು ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನು ಕೂಡ ಹಾಕೊಂಡಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಸೂರ್ಯನ ಕಿರಣಗಳು ಈಗ ತಾಕ್ತಾ ಇದೆ. ಕಿಲ್ಲಿಂಗ್ ಸ್ಟಾರ್ ಅಂತ ಯಾಕ್ರಿ ಹೇಳ್ತೀರಾ? ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ. ಅಪರಾಧಿ ಆದ್ಮೇಲೆ ಕಿಲ್ಲಿಂಗ್ ಸ್ಟಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.